ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕಂದ್ರೆ ಹೆಚ್ಚು ಪ್ರೋಟೀನು ಹಾಗೆ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರಲ್ವಾ. ಮಕ್ಕಳಿಗೆ ಅಷ್ಟೇ ಅಲ್ಲದೆ ಕ್ಯಾಲ್ಸಿಯಂ ಕೊರತೆಯಿಂದ ಬರೋ ಅಂತ ಕೈಕಾಲು ನೋವು ಮೊಣಕಾಲು ನೋವನ್ನ ಕಡಿಮೆ ಮಾಡಿ ರಕ್ತಹೀನತೆನ ಕಡಿಮೆ ಮಾಡೋ ಅಂತ ಈ ಲಡ್ಡು ಮಾಡೋದಿಕ್ಕೆ ಮೊದಲಿಗೆ 1 ಕಪ್ ಅಷ್ಟು ಕಡಲೆ ಬೀಜನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಡ್ಡು ಟೇಸ್ಟ್ ಎಲ್ಲ ಕಡಲೆ ಬೀಜ ಫ್ರೈ ಮಾಡೋದ್ರಲ್ಲೇ ಇರುತ್ತೆ. ಈಗ ಅದೇ ಕಪ್ಪಲ್ಲೇ ಅರ್ಧ ಕಪ್ ಅಷ್ಟು ಅನ್ಪಾಲಿಶ್ಡ್ ಬಿಳಿ ಎಳ್ಳನ್ನ ತಗೊಂಡು ಚೆನ್ನಾಗಿ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು. ಪಾಲಿಶ್ ಮಾಡಿರೋ ಬಿಳಿ ಎಳ್ಳಾದ್ರೆ ಫುಲ್ ವೈಟ್ ಕಲರ್ ಅಲ್ಲಿ ಇರುತ್ತೆ, ನೋಡಿ ತಗೊಳ್ಳಿ. ಈಗ ತಣ್ಣಗಾಗಿರೋ ಅಂತ ಕಡಲೆ ಬೀಜನ ಸಿಪ್ಪೆ ಸಮೇತ ಹಾಕೋಬೇಕು. ಈ ಲಡ್ಡುಗೆ ಕಡಲೆ ಬೀಜದ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸಿಪ್ಪೆಯಲ್ಲೂ ಸಹ ಫೈಬರ್ ಅಂಶ ಇರೋದ್ರಿಂದ ಡೈಜೆಷನ್ ಸಹ ಚೆನ್ನಾಗಾಗುತ್ತೆ, ಹಾಗೇನೆ ಹಾರ್ಟ್ ಹೆಲ್ತ್ಗೂ ಸಹ ಒಳ್ಳೇದಂತ ಹೇಳ್ತಾರೆ. ಸ್ವಲ್ಪ ಏಲಕ್ಕಿನ ಹಾಕೊಂಡು ಕಡಲೆ ಬೀಜ ಮತ್ತೆ ಎಳ್ಳನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡಾದ್ಮೇಲೆ ಅದೇ ಕಪ್ಪಲ್ಲಿ 3/4 ಕಪ್ ಅಷ್ಟು ಬೆಲ್ಲನ ಹಾಕೊಂಡು ನಂತರ ಇದನ್ನ ಪುಡಿ ಮಾಡ್ಕೋಬೇಕು. ಈ ಲಡ್ಡು ಕಟ್ಟಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಸಹ ಇಲ್ಲ. ಇನ್ನ ಕಡಲೆ ಬೀಜದ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮಕ್ಳಿಗೂ ಸಹ ಟೇಸ್ಟ್ ಇಷ್ಟ ಆಗುತ್ತೆ. ಇಷ್ಟ ಆಯ್ತಾ? ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ.